ಹಲೋ. ಸರ್ ನಮಸ್ತೆ ಸರ್. ಈಗ ನಿಮ್ಮ ಜೊತೆ ಮಾತಾಡಿದ್ರಲ್ಲ ಹಲೋ ಸರ್. ಹಲೋ ಸರ್. ಹಾಂ ಹೇಳಿ. ಸರ್ ಬಿ ಪಿ ಟಿ ಸೆಕೆಂಡ್ ರೌಂಡ್ ಆಗಲ್ಲ ಸರ್, ಮಾಡಲ್ಲ ಸರ್. ಇಲ್ಲ, ಒಂದೇ ರೌಂಡ್. ಅಂದರೆ ಸರ್ ಎಚ್ ಎಸ್ ಬಿ ಪಿ ಒ ಇವನ್ನೆಲ್ಲ ಸೆಕೆಂಡ್ ರೌಂಡ್ ಮಾಡ್ತೀರಾ ಸರ್? ಏನಿಲ್ಲ, ಒಂದೇ ರೌಂಡ್ ಹೇಳಿ ಸರ್. ಒಂದೇ ರೌಂಡ್ ಫಿನಿಶ್ ಮಾಡಿದ್ದೀವಿ. ಎಚ್ ಎಸ್ ಬಿ ಪಿ ಟಿ ಬಿ ಪಿ ಎಲ್ಲ ಒಂದೇ ರೌಂಡಾ ಸರ್? ನೆಕ್ಸ್ಟ್ ರೌಂಡ್ ಮಾಡಲ್ಲ? ಗೌರ್ಮೆಂಟಿಂದ ಆದೇಶ ಆಗಿರೋದು ಒಂದೇ ರೌಂಡು. ಒಂದೇ ರೌಂಡ್ ಮಾಡಿದ್ದೇವೆ ಸರ್. ಅಕಸ್ಮಾತ್ ಸೀಟ್ಸ್ ಇದೆ ಮತ್ತು ಸ್ಟೂಡೆಂಟ್ಸ್ಗೆ ಮತ್ತೆ ಏನಾದ್ರು ಗೌರ್ಮೆಂಟಿಂದ ಆದೇಶ ಆದರೆ ನೋಡಬೇಕಲ್ಲ. ಹೌದಾ ಸರ್? ಓಕೆ ಸರ್, ಥ್ಯಾಂಕ್ಸ್. ಫ್ರೆಂಡ್ಸ್, ಕೇಳಿದ್ರಲ್ಲ, ಕೆ ಇದವರು ಒಂದು ವಿದ್ಯಾರ್ಥಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಯು ನನಗೆ ಇದನ್ನು ಶೇರ್ ಮಾಡಿರುವಂಥದ್ದು. ನೋಡಿ ವಿದ್ಯಾರ್ಥಿಗಳು, ಯಾರಿಗೆಲ್ಲ ಈಗ ಸೀಟ್ ಸಿಕ್ಕಿದೆ, ಸೊ ಅವರು ಸೆಕೆಂಡ್ ರೌಂಡಿಗೆ ಹೋಗಬೇಕಂತಿದ್ದೀರಾ, ಕೆ ಇದವರು ಇವರು ಮಾಡ್ತಿರುವಂತಹ ಒಂದು ಪ್ರೊಸೀಜರ್ ಇದೆ, ಕಂಪ್ಲೀಟ್ ರಾಂಗ್ ಇದೆ. ಸೊ ಹೋದ ವರ್ಷ 2 ರೌಂಡ್ ಮಾಡಿದ್ರು, ಈ ವರ್ಷ ಹೇಳ್ತಾ ಇದ್ದಾರೆ ನಮಗೇನು ಗೊತ್ತಿಲ್ಲ, ಒಂಥರ ನೆಗ್ಲಿಜೆನ್ಸಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಗೊತ್ತಿರುವಂಥ ಮ್ಯಾಟ್ರೆ, ಕೆ ಇದವರು ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಾರೆ ಅಂತೇಳಿ ಈ ಒಂದು ಮಾತುಗಳಿಂದ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನೋಡಿ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಒಂದು ಸಣ್ಣ ಹೋರಾಟ ಥರ ಮಾಡಬೇಕಾಗತ್ತೆ. ಅಂದರೆ ನೀವು ಪದೇ ಪದೇ ಹೋಗಿ ಕೆ ಇದವರಿಗೆ ಡಿಸ್ಟರ್ಬ್ ಮಾಡಬೇಕು, ಪೇರೆಂಟ್ಸ್ ಹೋಗಬೇಕು ಮತ್ತು ವಿದ್ಯಾರ್ಥಿಗಳು ಹೋಗಿ ಏನೋ ಒಂದು ಆವಾಜ್ ಮಾಡಿದರೆ ನೀವು ನಿಮ್ಮ ಮಾತು ಕೇಳ್ಬೋದು ಇವರು. ಇಲ್ಲ ಅಂತಂದರೆ ಇದು ಫಸ್ಟ್ ರೌಂಡೇ ಫೈನಲ್ ಆಗ್ಬೋದು. ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳ್ರಿ, ಓಕೆನಾ? ಇದು ನಾ ಹೇಳ್ತಾ ಇಲ್ಲ, ವಿದ್ಯಾರ್ಥಿಯು ತಾನು ಕಾಲ್ ಮಾಡಿ ರೆಕಾರ್ಡಿಂಗ್ ಮಾಡಿ ನನಗೆ ಕಳಿಸಿರುವಂಥದ್ದು, ಕೆ ಇದವರು ಮಾತಾಡಿರುವಂಥ ವಿಷಯವಿದು. ಸೊ ಯೋಚನೆ ಮಾಡಿಕೊಳ್ಳ್ರಿ. ಇನ್ನೂ 26 ತನಕ ಟೈಮ್ ಇದೆ. ನಿಮಗೆ ಸಿಕ್ಕಿರುವಂಥ ಸೀಟು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾ ಅಥವಾ ಬಿಟ್ಟು ಮತ್ತು ಮ್ಯಾನೇಜ್ಮೆಂಟಿಗೆ ಹೊರಗಡೆ ಹೋಗ್ಬೇಕಾ? ಎರಡೂ ಡಿಸಿಷನ್ ನಿಮ್ಮ ಕೈಯಲ್ಲಿದೆ. ಮ್ಯಾನೇಜ್ಮೆಂಟಿಗೆ ಹೋಗೋದಾದರೆ ಡೈರೆಕ್ಟ್ ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೋದು. ಇಲ್ಲಪ್ಪ ನೀವು ಹೋರಾಟ ಮಾಡಿ ನಾವು ಇನ್ನೊಂದು ರೌಂಡ್ ಮಾಡಿಸ್ತೀವಿ ಅಂತ ಇದ್ದರೆ, ಸೊ ನೀವು ಕೆ ಇದವ್ರಿಗೆ ಹೋಗಿ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೀಟ್ ಸಿಗದವ್ರು ಏನು ಮಾಡಬೇಕು ಅಂಥೇಳಿ ಆವಾಗ ಅವ್ರು ಏನಾಗ್ಬೋದು, ಅವೇರ್ ಆಗಿ ಕೌನ್ಸ್ಲಿಂಗ್ ಮಾಡ್ಬೋದು. ಅದು ಕೂಡ ಅವ್ರು ಹೇಳಿಲ್ಲ, ನಾವು 100% ಮಾಡೋದಿಲ್ಲ ಅಂತ ಹೇಳಿಲ್ಲ. ಅವರು ಸರ್ಕಾರದ ಮೇಲೆ ಹಾಕಿಬಿಟ್ಟಿದ್ದಾರೆ. ಸರ್ಕಾರದವರು ಆದೇಶ ಕೊಟ್ಟರೆ ನಾವು ಮಾಡ್ತೀವಿ, ಇಲ್ಲ ಅಂದಿರಿಲ್ಲ ಅಂತ ಹೇಳಿದ್ದಾರೆ. ಅದು ಅಪೋಸಿಟ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಕಂಪ್ಲೇಂಟ್ ಹೋದರೆ ಡೆಫಿನೆಟಾಗಿ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಯೋಚನೆ ಮಾಡಿ. ಈ ವಿಡಿಯೋ ಇರೋದು ನಿಮಗೆ ಯೋಚನೆ ಮಾಡಲಿಕ್ಕೆ.